ಮೈಸೂರಿನ ಗದ್ದಲದಿಂದ ಸ್ವಲ್ಪ ದೂರ ಸರಿದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಕಡೆ ಸಾಗಿದರೆ ಕಣ್ಣಿಗೆ ಕಾಣುವುದು ಕೇವಲ ಒಂದು ನೀರಿನ ತಾಣವಲ್ಲ, ನೂರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತು ನಿಂತಿರುವ ಒಂದು ನೆನಪು. ಅದೇ ಹತ್ತುವಳ್ ಕಟ್ಟೆ. ಸ್ಥಳೀಯವಾಗಿ ಹುಲ್ಲಹಳ್ಳಿ ಅಣೆಕಟ್ಟು ಎಂದು ಕರೆಯಲ್ಪಡುವ ಈ ತಾಣ ಕಪಿಲಾ ನದಿಯ ಅಡ್ಡಲಾಗಿ ನಿರ್ಮಿಸಲಾದ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು. ಲಭ್ಯವಿರುವ ನೀರಾವರಿ ಇಲಾಖೆಯ ದಾಖಲೆಗಳ ಪ್ರಕಾರ ಹುಲ್ಲಹಳ್ಳಿಯ ಅಣೆಕಟ್ಟನ್ನು ಸುಮಾರು 1889ರಲ್ಲಿ ಹುಲ್ಲಹಳ್ಳಿ ಗ್ರಾಮದ ಸಮೀಪ ನಿರ್ಮಿಸಲಾಯಿತು. ಆದರೆ ಇಂದಿನ ಪ್ರವಾಸಿ ತಾಣವಾಗಿರುವುದಕ್ಕಿಂತ ಬಹಳ ಹಿಂದೆಯೇ ಇದು ಈ ಭಾಗದ ಕೃಷಿ ಬದುಕಿನ ಪ್ರಮುಖ ಭಾಗವಾಗಿತ್ತು. ಒಂದು ಕಾಲದಲ್ಲಿ ಇಲ್ಲಿ ಬಂದವರು ಪ್ರವಾಸಿಗರಲ್ಲ, ಅವರು ರೈತರು. ಅವರಿಗೆ ಈ ನೀರು ಕೇವಲ ನದಿ ನೀರಾಗಿರಲಿಲ್ಲ, ಅವರ ಹೊಲಗಳಿಗೆ ಜೀವ ನೀಡುವ ನೀರಾಗಿತ್ತು. ಅಣೆಕಟ್ಟಿನಿಂದ ಹೊರಗೆ ಬರುವ ಕಾಲುವೆಗಳು ಈ ಭಾಗದ ಕೃಷಿ ಭೂಮಿಗೆ ನೀರನ್ನು ಕೊಂಡೊಯ್ಯುತ್ತಿದ್ದವು. ಹುಲ್ಲಹಳ್ಳಿ ಅಣೆಕಟ್ಟಿಗೆ 2 ಪ್ರಮುಖ ಕಾಲುವೆಗಳಿವೆ. ಎಡದಂಡೆಯ ಕಾಲುವೆ ಸುಮಾರು 55 ಕಿಲೋಮೀಟರ್ಗಳು ಮತ್ತು ಬಲದಂಡ ಕಾಲುವೆ ಸುಮಾರು 72 ಕಿಲೋಮೀಟರ್ನಷ್ಟು ಉದ್ದವಿದೆ. ಎರಡೂ ಸೇರಿ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವ ವ್ಯವಸ್ಥೆಯನ್ನು ರೂಪಿಸಿವೆ. ಹಾಗಾಗಿಯೇ ಹತ್ತುವಳ್ ಕಟ್ಟೆ ಕತೆ ಕೇವಲ ಪ್ರವಾಸ ಕಥೆಯಲ್ಲ, ಇದು ನೀರು, ಕೃಷಿ ಮತ್ತು ಗ್ರಾಮೀಣ ಬದುಕಿನ ಕತೆ. ಕಾಲ ಬದಲಾಯಿತು, ರೈತರು ತಮ್ಮ ಕೆಲಸದಲ್ಲಿ ಮುಂದುವರಿಯುತ್ತಿದ್ದರು, ಆದರೆ ಕಪಿಲೆಯ ನೀರು ಮಾತ್ರ ತನ್ನ ದಾರಿಯಲ್ಲೇ ಸಾಗುತ್ತಿತ್ತು. ಇಂದು ಅದೇ ನೀರು ಅಣೆಕಟ್ಟಿನ ಬಳಿ ಒಂದು ಕಲ್ಲುಗಳ ಮೇಲೆ ಜಾರುತ್ತಾ ಸಣ್ಣ ಜಲಪಾತದಂತೆ ಕಾಣುವ ದೃಶ್ಯವನ್ನು ಸೃಷ್ಟಿಸುತ್ತದೆ. ನೀರಿನ ಸದ್ದು, ಕಲ್ಲುಗಳ ನಡುವೆ ಹರಿಯುವ ತಂಪಾದ ಗಾಳಿ, ನದಿಯ ಆಚೆ ಈಚೆ ಕಾಣಿಸುವ ಹಸಿರು, ಇವೆಲ್ಲ ಸೇರಿ ಹತ್ತುವಳ್ ಕಟ್ಟೆಗೆ ತನ್ನದೇ ಆದ ಒಂದು ಸೌಂದರ್ಯವನ್ನು ನೀಡುತ್ತವೆ. ಅದಕ್ಕಾಗಿಯೇ ವಾರಾಂತ್ಯದಲ್ಲಿ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಬರುವವರು ಈ ಸ್ಥಳ ಆಕರ್ಷಿಸುತ್ತದೆ. ಛಾಯಾಗ್ರಹಣ, ಪ್ರಕೃತಿಯ ಸೊಬಗನ್ನು ಅನ್ವೇಷಿಸಲು ಮತ್ತು ನದಿಯ ತೀರದಲ್ಲಿ ಸಮಯ ಕಳೆಯುವುದು ಇಲ್ಲಿನ ಪ್ರಮುಖ ಆಕರ್ಷಣೆಯ ಸ್ಥಳವಾಗಿ ಸ್ಥಳೀಯರ ಪ್ರವಾಸಿಗರ ಮಾತುಗಳಲ್ಲೆಲ್ಲ ಹುಲ್ಲಹಳ್ಳಿಯ ಅಣೆಕಟ್ಟಿನ ತಾಣದ ವಿಶೇಷತೆಯನ್ನೇ ಹೇಳುತ್ತದೆ. ಆದರೆ ಈ ಸೌಂದರ್ಯದ ಹಿಂದೆ ಒಂದು ಎಚ್ಚರಿಕೆಯ ಕಥೆಯೂ ಇದೆ. ಕಪಿಲಾ ನದಿ ಶಾಂತವಾಗಿ ಕಾಣಿಸುತ್ತದೆ, ಮಳೆಗಾಲದಲ್ಲಿ ಅದರ ಸ್ವಭಾವವು ಬದಲಾಗಬಹುದು. ಅಣೆಕಟ್ಟಿನಿಂದ ನೀರು ಹೆಚ್ಚಾಗಿ ಹರಿದಾಗ ಪ್ರವಾಹದ ವೇಗವನ್ನು ಊಹಿಸುವುದು ಸುಲಭವಲ್ಲ. 2024ರಲ್ಲಿ ಹತ್ತುವಳ್ ಕಟ್ಟೆಯಲ್ಲಿ ಸ್ನೇಹಿತರೊಂದಿಗೆ ಈಜಲು ತೆರಳಿದ 23 ವಯಸ್ಸಿನ ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಕೂಡ ವರದಿಯಲ್ಲಿದೆ. ಆದ್ದರಿಂದ ಹತ್ತುವಳ್ ಕಟ್ಟೆಗೆ ಬಂದಾಗ ಪ್ರಕೃತಿಯನ್ನು, ಸೌಂದರ್ಯವನ್ನು ಆನಂದಿಸುವುದು ಜೊತೆಗೆ ಅದರ ಶಕ್ತಿಯನ್ನು ಗೌರವಿಸಬೇಕು. ವಿಶೇಷವಾಗಿ ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಿರುವ ಸಂದರ್ಭದಲ್ಲಿ ಅಣೆಕಟ್ಟಿನ ಅಂಚು, ವೇಗವಾಗಿ ಹರಿಯುವ ನೀರು ಮತ್ತು ಆಳವಾದ ಪ್ರದೇಶಗಳಿವೆ. ಇಳಿಯುವುದನ್ನು ತಪ್ಪಿಸಲು ಅತ್ಯಂತ ಮುಖ್ಯ. ಇಲ್ಲಿ ಬಂದು ಒಂದು ಕ್ಷಣ ಕಪಿಲೆಯ ನೀರನ್ನು ನೋಡಿದರೆ ಒಂದು ವಿಚಿತ್ರವಾದ ಅನುಭವವಾಗುತ್ತದೆ. ನಮ್ಮ ಮುಂದೆ ಹರಿಯುತ್ತಿರುವುದು ಕೇವಲ ನೀರಲ್ಲ, ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಈ ನೆಲದ ಕೃಷಿಗೆ ಆಸರೆಯಾದ ನೀರು, ರೈತರ ಬದುಕಿನ ಜೊತೆ ಬೆಸೆದುಕೊಂಡ ನೀರು, ಗ್ರಾಮಗಳ ಕಥೆಗಳನ್ನು ಕೇಳಿಕೊಂಡು ಸಾಗುತ್ತಿರುವ ನೀರು. ಮತ್ತು ಇಂದು ಅದೇ ನೀರು ಪ್ರವಾಸಿಗರ ಕಣ್ಣಿಗೆ ಪ್ರಕೃತಿಯ ಸುಂದರ ದೃಶ್ಯವಾಗಿ ಕಾಣುತ್ತಿದೆ. ಬಹುಶಃ ಅದೇ ಹತ್ತುವಳ್ ಕಟ್ಟೆಯ ವಿಶೇಷತೆ. ಇಂದು ಕೇವಲ ಒಂದು ಹತ್ತುವಳ್ ಕಟ್ಟೆಯಲ್ಲ, ಇದು ಕಪಿಲೆಯ ಅರಿವಿನೊಂದಿಗೆ ಬೆಳೆದ ಒಂದು ಪ್ರದೇಶದ ಇತಿಹಾಸ, ರೈತರ ಬದುಕಿಗೆ ಆಸರೆಯಾದ ನೀರಿನ ನೆನಪು ಮತ್ತು ಇಂದಿಗೂ ಮುಂದಿನ ಪೀಳಿಗೆಗೆ ಪ್ರಕೃತಿಯನ್ನು ಹತ್ತಿರದಿಂದ ಅನುಭವಿಸುವ ಒಂದು ಸುಂದರ ತಾಣ. ಮತ್ತು ಮೈಸೂರಿನಿಂದ ನಂಜನಗೂಡು ಕಡೆಗೆ ಪ್ರಯಾಣಿಸುವಾಗ ದೊಡ್ಡ ಪ್ರವಾಸಿ ತಾಣಗಳು ಹುಡುಕಾಟದಲ್ಲಿ ಮಾತ್ರ ಇರಲಿಲ್ಲ. ಇಂತಹ ಸ್ಥಳಗಳನ್ನು ಒಮ್ಮೆ ಹುಡುಕಿ ನೋಡಿ, ಏಕೆಂದರೆ ಕೆಲವೊಮ್ಮೆ ದೊಡ್ಡ ಕಥೆಗಳು ದೊಡ್ಡ ಸ್ಥಳಗಳಲ್ಲಿ ಸಿಗುವುದಿಲ್ಲ. ಒಂದು ಹಳೆಯ ಕಟ್ಟೆಯ ಮೇಲೆ
ಹರಿಯುವ ಚಿಕ್ಕ ನೀರಿನ ಅರಿವಿನಲ್ಲೂ ಒಂದು ದೊಡ್ಡ ಇತಿಹಾಸ ಅಡಗಿರುತ್ತದೆ. ಅದೇ ಹತ್ತುವಳ್ ಕಟ್ಟೆ. ಕಪಿಲೆಯ ತೀರದಲ್ಲಿ ಇತಿಹಾಸ, ಕೃಷಿ ಮತ್ತು ಪ್ರಕೃತಿಯ ಒಂದಾಗಿ ನಿಂತಿರುವ ಒಂದು ಸುಂದರವಾದ ನೆನಪು. ಇಂತಹ ಸ್ಥಳಗಳು ಹಳ್ಳಿಯ ಸಂಪ್ರದಾಯಗಳ ಜೊತೆಗೆ ನದಿ ನೀರಿನ ಜೊತೆ ಅದರ ಕಥೆಗಳನ್ನು ಬೆರೆಸಿಕೊಂಡು ಇಂದಿಗೂ ಬರುವವರಿಗೆ ಆ ವಿಚಾರಗಳನ್ನು ಸಾರುತ್ತಾ ಮುಂದಿನ ಪೀಳಿಗೆಗೂ ಕೂಡ ಉಳಿಸಿಕೊಂಡಿರುವ ಸಂಪ್ರದಾಯಗಳ ಕಥೆಗಳಿವೆ. ಇದು ಹತ್ತುವಳ್ ಒಂದು ನೀರಿನ ತಾಣವಾಗಿರಲಿಲ್ಲ, ಅದರ ಸಮೀಪದಲ್ಲಿರುವ ಗ್ರಾಮದ ವಿಶೇಷತೆಯೂ ಕೂಡ ಆಗಿದೆ. ಇಂತಹ ಜಾಗಗಳಿಗೆ ಮುಂದಿನ ಬಾರಿ ಭೇಟಿ ನೀಡಿದಾಗ ನದಿಯ ಸೌಂದರ್ಯದ ಜೊತೆ ಅದೇ ಸಮೀಪದಲ್ಲಿರುವಂತಹ ಇಂತಹ ಹಳ್ಳಿಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈಗಾಗಲೇ ಈ ಒಂದು ಗ್ರಾಮದ ಬಗ್ಗೆ ಕಪಿಲಾ ನದಿಯ ಯಾತ್ರೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಗ್ರಾಮದ ವಿಶೇಷತೆ, ಗ್ರಾಮದ ಜೊತೆಗಿರುವ ವಿಶೇಷ ಕಥೆಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ. ನದಿಗಳು ಕೇವಲ ಕಥೆಗಳನ್ನು ಮಾತ್ರ ಹೊಂದಿರುವುದಿಲ್ಲ, ವಿಶೇಷತೆಗಳನ್ನು ಹೊತ್ತಿ ಸಾಗುವ ನಿತ್ಯ ಯಾತ್ರೆಯಾಗಿವೆ. ಇದು ಕಪಿಲಾ ನದಿಗೆ ಇರುವಂತಹ ವಿಶೇಷತೆಗಳಲ್ಲಿ ಬಹಳ ವಿಶೇಷವಾಗಿ ಕಾಣಿಸಿಕೊಳ್ಳುವುದು ಈ ಒಂದು ಪ್ರದೇಶವಾಗಿದೆ. ಇಲ್ಲಿ 10 ಹೊಳೆಗಳ ರೀತಿ ಒಂದೇ ಭಾಗದಲ್ಲಿ ಹರಿಯುವುದರಿಂದಲೂ ಕೂಡ ಈ ಪ್ರದೇಶವನ್ನು ಹತ್ತುವಳ್ ಎಂದು ಕರೆಯಲಾಗುತ್ತದೆ. ಈ ಒಂದು ಕಟ್ಟೆ ಹುಲ್ಲಹಳ್ಳಿ ಮತ್ತು ಹತ್ತುವಳ್ ಮಧ್ಯದಲ್ಲಿ ಇರುವುದರಿಂದ ಎರಡೂ ಗ್ರಾಮಸ್ಥರು ಈ ಕಟ್ಟೆಗಳನ್ನು ಎರಡೂ ನಾಮಾಂಕಿತದಿಂದಲೂ ಕರೆಯುತ್ತಾರೆ. ಬಲದಡೆಯನ್ನು ಹುಲ್ಲಹಳ್ಳಿಯ ಕಟ್ಟೆ ಎಂದು ಕರೆದರೆ ಎಡಬದಿಯನ್ನು ಹತ್ತುವಳ್ ಕಟ್ಟೆ ಎಂದು ಕರೆಯಲಾಗುತ್ತದೆ. ಇದೊಂದು ಸುಂದರಮಯವಾದ ಸ್ಥಳವಾಗಿದ್ದು, ನೀವೊಮ್ಮೆ ಹುಲ್ಲಹಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಒಂದು ಪ್ರದೇಶಕ್ಕೂ ಬಂದು ಹೋಗಿ ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ನಮ್ಮನ್ನು ನಾವು ಅರಿಯುವುದರಲ್ಲಿ ಪ್ರಕೃತಿಯ ಜೊತೆ ಬೆರೆಸಿಕೊಂಡು ನಮ್ಮ ಜೀವನದ ಸಾರ್ಥಕತೆಯನ್ನು ಅರಿತುಕೊಳ್ಳಲು ಇದೊಂದು ಸುಂದರವಾದ ಜಾಗವಾಗಿದೆ. ಓಂ ನಮಃ ಶಿವಾಯ.